ಕಳೆದ 2 ದಿನಗಳಿಂದ ಅಥಣಿ ಮತಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನ ತೇಜೋವಧೆ ಮಾಡುವ ಕಾರ್ಯ ನಡೆಯುತ್ತಿದೆ ಎಂದು ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷ ರಾಹುಲ್ ಕಲೋತಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಗರದ ಎಪಿಎಂಸಿ ಆವರಣದಲ್ಲಿರುವ ದಿ ಅರ್ಬನ್ ಬ್ಯಾಂಕ್ನ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲಕ್ಷ್ಮಣ್ ಸವದಿ ಅವರು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವವರು. ಕೆಲವು ದಿನಗಳ ಹಿಂದೆ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸುಳ್ಳು ಆರೋಪಗಳನ್ನು ಮಾಡಿ ಅವರನ್ನ ತೇಜೋವಧೆ ಮಾಡುವ ಕೆಲಸ ನಡೆದಿದೆ. ಸವದಿ ಅವರು ಚುನಾವಣೆಯಲ್ಲಿ ಸತತವಾಗಿ ಗೆಲುವು ಹಾಗೂ ಅವರ ಏಳಿಗೆಯನ್ನ ಸಹಿಸಲಾಗದೆ ಅವರ ಮೇಲೆ ಹಲ್ಲೆ ಆರೋಪಗಳನ್ನ ಮಾಡಿ ಅವರನ್ನ ಕುಗ್ಗಿಸುವ ಹುನ್ನಾರ ನಡೆದಿದೆ. ಅವರನ್ನ ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಎಂದು ಷಡ್ಯಂತ್ರ ನಡೆಯುತ್ತಿದೆ. ಅದನ್ನ ನಾವು ಖಂಡಿಸುತ್ತೇವೆ. ಇದೇ ರೀತಿ ಏನಾದರೂ ಮುಂದುವರೆದರೆ ನಾವುಗಳು ಕೂಡ ಸವದಿ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಿರ್ದೇಶಕ ಕಾಡು ಮಾಳಿ ಮಾತನಾಡಿ, ಸವದಿ ಅವರ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ನಡೆದಿದೆ. ಏನು ಈ 2 ದಿನಗಳ ಹಿಂದೆ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿ ಮೇಲೆ ಸವದಿ ಅವರು ಹಲ್ಲೆ ಮಾಡಿದ್ದಾರೆ ಎಂದು ಕೂಗು ಕೇಳಿ ಬರುತ್ತಿದೆ. ಅದು ನಿಜವಲ್ಲ. ಯಾಕೆಂದರೆ ಸವದಿಯವರು 20 ರಿಂದ 30 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ನಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದ್ದರಿಂದ ಅವರು ಅಂತಹ ಕಾರ್ಯ ಮಾಡಲು ಸಾಧ್ಯವಿಲ್ಲ ಎಂದರು. ನಿರ್ದೇಶಕರಾದ ಫಕೀರ್ ಸಾಬ್ ಬಾಗ್ವಾನ್, ಅಪ್ಪ ಸಾಹೇಬ್ ನಮ್ಗೂಳಿ, ವಿಆರ್ ಕಂಬಿ, ಡಿಆರ್ ತೇಲಿ, ಎಂಜಿ ತಾಳ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಮೊದಲಿಗೆ ಕ್ಷಮೆ ಕೇಳಲಿಕ್ಕೆ ಬಯಸ್ತೇನೆ. ಒಂದಿಷ್ಟು ತಡವಾದ ಕಾರಣ. ಇವತ್ತಿನ ದಿನ ತಮ್ಮೆಲ್ಲರನ್ನ ಕರೆದಿರ್ತಕ್ಕಂಥ ಉದ್ದೇಶ, ಕಳೆದ 2 ದಿನಗಳಿಂದ ಕರ್ನಾಟಕ ಘನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರ ತೇಜೋವಧೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಅವರ ಸತತ ಗೆಲುವುಗಳನ್ನು ಅರಗಿಸಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗಿದೆ. ಇವತ್ತಿನ ದಿನ ಈ ರೀತಿಯಾದರೂ ಮಾಡಿ ಅವರನ್ನು ಕುಗ್ಗಿಸಬೇಕು ಅನ್ನುವಂಥ ಒಂದು ಕುತಂತ್ರದಿಂದ ಒಬ್ಬ ಪಕ್ಷಾತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರು, ವಿಶೇಷವಾಗಿ ಜಾತ್ಯತೀತವಾಗಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಾಯಕರ ಮೇಲೆ ಒಂದು ಗೂಬೆ ಕೂಡಿಸಿ ಅವರ ತೇಜೋವಧೆ ಮಾಡಬೇಕು, ಈ ರೀತಿಯಾದರೂ ಮಾಡಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಏನು ನಡೀತಾ ಇದೆ, ಇದನ್ನು ನಾವು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ. ಮತ್ತು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೀವಿ. ಇವತ್ತಿನ ದಿವಸ ನಾಳೆ ಅಥಣಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿಯಾದಂಥ ಷಡ್ಯಂತ್ರ ಮುಂದುವರೆದ್ರೆ ನಾವು ಕೂಡ ಜಮಖಂಡಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ. ಮತ್ತು ರಾಜ್ಯ ಕಂಡ ಅದ್ಭುತ ನಾಯಕ, ಭಾಳಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ನಾಯಕ, ಹೇಗಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಷಡ್ಯಂತ್ರ ನಡೆಯುವುದಿಲ್ಲ. ಯಾಕಂದರೆ ನಮ್ಮಂಥ ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಬೆನ್ನಿಗೆ ನಾವು ಇದ್ದೀವಿ, ಅವ್ರು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಷಡ್ಯಂತ್ರ ಇವತ್ತಿನ ದಿವಸ ಏನು ಮಾಡ್ತಿದ್ದೀರಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಲಕ್ಷ್ಮಣ್ ಸವದಿ ಅವರು ಕೇವಲ ಅಥಣಿಯ ನಾಯಕರಲ್ಲ, ಅವರು ರಾಜ್ಯದ ನಾಯಕರಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ನಿಮ್ಮ ಷಡ್ಯಂತ್ರಕ್ಕೆ ಅವರ ಅಭಿಮಾನಿಗಳಾಗಲಿ ಮತ್ತು ಶ್ರೀಸಾಮಾನ್ಯರಾಗಲಿ ಭಾಳಷ್ಟು ತಕ್ಕನಾದಂಥ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಆದಷ್ಟು ಬೇಗ ಈ ಸತ್ಯಾಸತ್ಯತೆ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಯಲಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾವ ರೀತಿಯಾದಂಥ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ವ್ಯಕ್ತಿ ರೀ ಅವರ ಹೊಡೆದಾರ್ತಂದು ಹೇಳ್ತಾ ಇದ್ದಾರೆ, ಅದಕ್ಕೇನಂತ ಸರ್? ಹಲ್ಲೆ ಆದಂಥ ವ್ಯಕ್ತಿ ಮಾತಿನ ಹಿಂದಿನ ಮರ್ಮಗಳು ಸವದಿ ಸಾಹೇಬರು ಭಾಳಷ್ಟು ಬಿಡಿಸಿ ಹೇಳ್ಯಾರ. ಇನ್ನು ಮನಿ ದಾಟಿ ಹೊರಗೆ ಹೋಗಿದ್ದಿಲ್ಲ, ಹಾಸ್ಪಿಟಲ್ನ್ಯಾಗ ಬೇರೆ ಬೇರೆ ಲೀಡರ್ಗಳೆಲ್ಲನೂ ಹಾಸ್ಪಿಟಲ್ನಾಗ ಹೋಗಿ ನಿಂತಿದ್ರು. ಇದೊಂದು ಪ್ರೀ ಪ್ಲಾನ್ ಅನ್ನುವಂಥದ್ದನ್ನು ಭಾಳಷ್ಟು ಸಾಕ್ಷಿ ಸಮೇತವಾಗಿ ನಿಮಗೆ ತಿಳಿಸ್ಯಾರ. ಮತ್ತು ಅದರ ಕುರಿತಾಗಿ ಕೂಲಂಕುಷವಾಗಿ ಇನ್ನೂ ತನಿಖೆಗಳು ಕೂಡ ನಡೀತಾ ಇದೆ. ಅದು ಹೊರಗೆ ಬರಲಾರ್ದೇ ಈ ರೀತಿಯಾದಂಥ ಹೆಸರನ್ನು ಕೆಡಿಸ್ತಕ್ಕಂಥದ್ದು ತಪ್ಪು ಮತ್ತು ಇದನ್ನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಖಂಡಿಸ್ತೀವಿ.